ನಮಸ್ಕಾರ ಗೆಳೆಯರೇ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೆಳೆಯರೇ, ನೀವು ತುಲಾ ರಾಶಿಯವರಾಗಿದ್ದರೆ ಮತ್ತು ಇಂದು ಈ ವಿಡಿಯೋ ತೆರೆದಿದ್ದರೆ ಇದು ಯಾವುದೇ ಆಕಸ್ಮಿಕವಲ್ಲ. ಆಕಾಶದಲ್ಲಿ ಈ ಸಮಯದಲ್ಲಿ ಗ್ರಹಗಳು ಚಲಿಸುತ್ತಿವೆ. ಆ ಪರಿಸ್ಥಿತಿ ರೂಪುಗೊಳ್ಳುತ್ತಿದೆ. ಅದು ಇಷ್ಟು ಅಪರೂಪವಾಗಿದೆ, ಇಷ್ಟು ಗಂಭೀರವಾಗಿದೆ ಎಂದರೆ ನಾನು ಇಂದು ಸುಮ್ಮನಿರಲು ಸಾಧ್ಯವಿರಲಿಲ್ಲ. ಇಂದು ನಾನು ಈ ವಿಷಯವನ್ನು ನಿಮಗೆ ಹೇಳಬೇಕಿತ್ತು, ಏಕೆಂದರೆ ಬರಲಿರುವುದು ನಿಮ್ಮ ಜೀವನವನ್ನು ತಲ್ಲಣಗೊಳಿಸುತ್ತದೆ ಮತ್ತು ನೀವು ಈಗ ಸಿದ್ಧರಾಗಿದ್ದರೆ ನಂತರ ಪಶ್ಚಾತ್ತಾಪ ಪಡಲು ಸಹ ಅವಕಾಶ ಸಿಗುವುದಿಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ಈಗ ನೀವು ಏನು ಮಾಡುತ್ತಿದ್ದೀರೋ ಅದನ್ನು ನಿಲ್ಲಿಸಿ ಕೇವಲ ಕೆಲವು ನಿಮಿಷ ನನ್ನ ಜೊತೆ ಇರಿ, ಏಕೆಂದರೆ ಇಂದು ನಾನು ನಿಮಗೆ ಹೇಳಲಿರುವ ವಿಷಯವನ್ನು ನೀವು ಬಹುಶಃ ಮೊದಲು ಎಂದಿಗೂ ಕೇಳಿರುವುದಿಲ್ಲ. ಜೈ ಮಾತಾ ಭದ್ರಕಾಳಿ. ತುಲಾ ರಾಶಿ ಶುಕ್ರನ ರಾಶಿ, ಸಮತೋಲನದ ರಾಶಿ. ಆದರೆ ಇಂದು ಗ್ರಹಗಳು ನಡೆಸಿದ ನಡೆಯನ್ನು, ಈ ಸಮತೋಲನವನ್ನು ಸಂಪೂರ್ಣವಾಗಿ ಒಡೆದು ಹಾಕಿದೆ. ಇಂದು ನಿಮ್ಮ ರಾಶಿಯ ಮೇಲೆ ಒಂದು ಅಂತಹ ಕಾಲ ಮುತ್ತಿಕೊಂಡಿದೆ. ಅದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಕಡಿಮೆ ಬಾರಿ ಕಾಣಲಾಗಿದೆ ಮತ್ತು ಯಾವಾಗಲೂ ಈ ಪರಿಸ್ಥಿತಿ ರೂಪುಗೊಂಡಾಗ ತುಲಾ ರಾಶಿಯ ಜಾತಕರ ಜೀವನದಲ್ಲಿ ಏನೋ ಒಂದು ಆಗಿದೆ. ಅದು ಅವರ ಸಂಪೂರ್ಣ ದಿಕ್ಕನ್ನೇ ಬದಲಾಯಿಸಿದೆ. ಕೆಲವೊಮ್ಮೆ ಒಳ್ಳೆಯದಕ್ಕಾಗಿ, ಕೆಲವೊಮ್ಮೆ ಕೆಟ್ಟದಕ್ಕಾಗಿ, ಆದರೆ ಬದಲಾವಣೆ ಖಂಡಿತ ಬಂದೇ ಬಂದಿದೆ. ಈಗ ಪ್ರಶ್ನೆ ಏನೆಂದರೆ, ನಿಮ್ಮೊಂದಿಗೆ ಈ ಬದಲಾವಣೆ ಯಾವ ದಿಕ್ಕಿಗೆ ಹೋಗುತ್ತದೆ? ಇದನ್ನು ನಾನು ಮುಂದೆ ಹೇಳುತ್ತೇನೆ. ಆದರೆ ಮೊದಲು ಒಂದು ಮಾತು ಕೇಳಿ. ಇಂದಿನಿಂದಲೇ ಕೆಲವು ತುಲಾ ರಾಶಿಯ ಜನರು ಹೀಗಿದ್ದಾರೆ. ಯಾರ ಮನಸ್ಸಿನಲ್ಲಿ ಒಂದು ವಿಚಿತ್ರ ರೀತಿಯ ಅಸಮಾಧಾನವಿದೆಯೋ, ಒಂದು ಅಂತಹ ಭಯವಿದೆ, ಅದರ ಹೆಸರು ಅವರಿಗೆ ಗೊತ್ತಿಲ್ಲ. ಒಂದು ಅಂತಹ ಆತಂಕವಿದೆ, ಅದು ಯಾವುದೇ ಕಾರಣವಿಲ್ಲದೆ ಒಳಗಿನಿಂದ ಹುಟ್ಟುತ್ತಿದೆ. ಏನು ನಿಮ್ಮೊಂದಿಗೂ ಹೀಗಾಗುತ್ತಿದೆಯೇ? ಹೌದು ಎಂದಾದರೆ ವ್ಯರ್ಥವಲ್ಲ. ಇದು ನಿಮ್ಮ ಆತ್ಮದ ಸಂಕೇತವಾಗಿದೆ. ಇದು ಪ್ರಕೃತಿಯ ಸೂಚನೆಯಾಗಿದೆ. ಏನೋ ದೊಡ್ಡದು ನಡೆಯಲಿದೆ, ಆದರೆ ಮೂಲ ವಿಷಯ ಇನ್ನೂ ಬಾಕಿಯಿದೆ. ಇಂದು ಶನಿ, ರಾಹು ಮತ್ತು ಶುಕ್ರ ಆಕಾಶದಲ್ಲಿ ನಿಂತು ತ್ರಿಕೋನ ರಚಿಸಿದ್ದಾರೆ. ಆ ತ್ರಿಕೋನ ತುಲಾ ರಾಶಿಯನ್ನು ನೇರವಾಗಿ ಪ್ರಭಾವಿಸುತ್ತದೆ. ಶನಿ ನ್ಯಾಯದ ಗ್ರಹ, ರಾಹು ಭ್ರಮೆ ಮತ್ತು ವಂಚನೆಯ ಗ್ರಹ ಮತ್ತು ಶುಕ್ರನು ನಿಮ್ಮ ಅಧಿಪತಿ. ಅವನು ಈ ಸಮಯದಲ್ಲಿ ಒತ್ತಡದಲ್ಲಿದ್ದಾನೆ. ಇದರ ಅರ್ಥವೇನು? ಇದರ ಅರ್ಥವೇನೆಂದರೆ, ನಿಮ್ಮ ಜೀವನದಲ್ಲಿ ನೀವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀರೋ ಅವರಲ್ಲಿ ಒಬ್ಬರು ಇಂದು ನಿಮ್ಮೊಂದಿಗೆ ಪ್ರಾಮಾಣಿಕರಾಗಿಲ್ಲ. ಯಾರದೋ ಒಂದು ಮುಖ ನಗುತ್ತಿದೆ, ಆದರೆ ಬೆನ್ನಿನ ಹಿಂದೆ ಏನೋ ಬೇರೆ ಮಾಡುತ್ತಿದೆ. ಮತ್ತು ಅತ್ಯಂತ ಭಯಾನಕ ವಿಷಯ ಏನೆಂದರೆ, ನೀವು ಆ ಮನುಷ್ಯನನ್ನು ಬಲ್ಲಿರಿ. ಅವನು ನಿಮ್ಮ ಹತ್ತಿರದವನು. ಕಾಯಿರಿ, ನನಗೆ ಗೊತ್ತು. ಈಗ ನಿಮ್ಮ ಮನಸ್ಸಿನಲ್ಲಿ ಅನೇಕ ಹೆಸರುಗಳು ಬರುತ್ತಿರಬಹುದು, ಆದರೆ ಈಗ ಹೆಸರನ್ನು ಯೋಚಿಸಬೇಡಿ. ಮೊದಲು ಇದನ್ನು ಪೂರ್ತಿ ಕೇಳಿ, ಏಕೆಂದರೆ ನಾನು ಮುಂದೆ ಹೇಳಲಿರುವುದು ಆ ಮನುಷ್ಯನನ್ನು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ. ನೀವು ಈವರೆಗೆ ನೋಡುತ್ತಿದ್ದರೆ ಒಂದು ಕೆಲಸ ಮಾಡಿ, ಕೆಳಗಿರುವ ಲೈಕ್ ಬಟನ್ ಅನ್ನು ಒತ್ತಿ ಮತ್ತು ಮಾತಾ ಭದ್ರಕಾಳಿಯ ಹೆಸರನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಬರೆಯಿರಿ. ಕೇವಲ ಅಷ್ಟೇ ಬರೆಯಿರಿ, ಜೈ ಮಾತಾ ಭದ್ರಕಾಳಿ. ಇದರಿಂದ ತಾಯಿಯ ಕೃಪೆ ನಿಮ್ಮ ಮೇಲಿರುತ್ತದೆ ಮತ್ತು ಈ ವಿಡಿಯೋ ಅದರ ಅಗತ್ಯವಿರುವ ಜನರಿಗೂ ತಲುಪುತ್ತದೆ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ತುಲಾ ರಾಶಿಯಲ್ಲಿ ಇಂದು ಇರುವ ಗ್ರಹ ಸ್ಥಿತಿಯನ್ನು ಜ್ಯೋತಿಷ್ಯದಲ್ಲಿ ಕಾಲಚಕ್ರ ದಶೆ ಎಂದು ಕರೆಯುತ್ತಾರೆ. ಈ ದಶೆ ಆಗ ರೂಪುಗೊಳ್ಳುತ್ತದೆ ಶನಿ ಮತ್ತು ರಾಹು ಒಟ್ಟಿಗೆ ನಿಮ್ಮ ಭಾಗ್ಯಭಾವ ಮತ್ತು ಕರ್ಮಭಾವವನ್ನು ಒತ್ತಿದಾಗ. ಮತ್ತು ಈ ದಶೆಯಲ್ಲಿ ಮೂರು ವಿಷಯಗಳು ಒಟ್ಟಿಗೆ ಆಗುತ್ತವೆ. ಹಣದ ಕೊರತೆ ಹೆಚ್ಚುತ್ತದೆ, ಸಂಬಂಧಗಳಲ್ಲಿ ಬಿರುಕು ಬರುತ್ತದೆ ಮತ್ತು ಮನಸ್ಸಿನಲ್ಲಿ ಹಿಂದೆಂದೂ ಬಾರದಂತಹ ವಿಚಾರಗಳು ಬರುತ್ತವೆ. ಆದರೆ ಇದು ಎಲ್ಲವೂ ಕೆಟ್ಟದೇ ಆಗಿದೆಯೇ? ಇದು ಕೇವಲ ತೊಂದರೆಯೇ ಆಗಿದೆಯೇ? ಇಲ್ಲ. ಮತ್ತು ಇದೇ ಆ ವಿಷಯ, ನಾನು ನಿಮಗೆ ಹೇಳಲು ಬಯಸಿದ್ದ ವಿಷಯ. ಈ ಕಾಲ, ಈ ದಶೆ ನಿಮ್ಮ ಜೀವನದ ಮೇಲೆ ಮುತ್ತಿಕೊಂಡಿರುವ ಈ ಕತ್ತಲು ಒಂದು ಪರೀಕ್ಷೆ ಮತ್ತು ಈ ಪರೀಕ್ಷೆಯನ್ನು ಯಾರು ದಾಟುತ್ತಾರೋ ಅವರ ಜೀವನದಲ್ಲಿ ಬರುವ ಬೆಳಕು ಅಷ್ಟು ಪ್ರಮುಖವಾಗಿರುತ್ತದೆ. ಜನರು ನೋಡುತ್ತಲೇ ಉಳಿಯುತ್ತಾರೆ, ಆದರೆ ಈ ಪರೀಕ್ಷೆ ಸುಲಭವಲ್ಲ. ಇಂದಿನ ದಿನ ತುಲಾ ರಾಶಿಯ ಜಾತಕರ ಮುಂದೆ 5 ದೊಡ್ಡ ಸವಾಲುಗಳು ಬರಲಿವೆ. 5 ಬೇರೆ ಬೇರೆ, 5 ಅಪಾಯಕಾರಿ ಮತ್ತು 5 ಒಂದಕ್ಕೊಂದು ಸಂಬಂಧಿಸಿವೆ. ನಾನು ಒಂದೊಂದಾಗಿ ಹೇಳುತ್ತೇನೆ, ಆದರೆ ಮೊದಲು ಒಂದು ಬಹಳ ಮುಖ್ಯ ವಿಷಯ. ಇಂದು ಸಂಜೆಯ ನಂತರ, ರಾತ್ರಿಯಾಗುವುದಕ್ಕೂ ಮೊದಲು ನಿಮ್ಮ ಜೀವನದಲ್ಲಿ ಒಂದು ಅಂತಹ ಕ್ಷಣ ಬರುತ್ತದೆ. ನೀವು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಈ ನಿರ್ಧಾರ ನಿಮ್ಮ ಜೀವನವನ್ನು 2 ಭಾಗಗಳಾಗಿ ವಿಭಜಿಸುತ್ತದೆ.
ಹಿಂದಿನ ಜೀವನ ಮತ್ತು ನಂತರದ ಜೀವನ, ಈ ನಿರ್ಧಾರವೇನು? ಇದನ್ನು ನಾನು ನಂತರ ಹೇಳುತ್ತೇನೆ. ಮೊದಲು ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ನಿರ್ಧಾರದವರೆಗೆ ತಲುಪುವುದಕ್ಕೂ ಮೊದಲು ಏನೇನೆಲ್ಲ ಆಗಲಿದೆ. ಹಾಗಾಗಿ ಪ್ರಾರಂಭಿಸೋಣ. ಮೊದಲ ವಿಷಯದಿಂದ. ಇಂದು ನಿಮ್ಮ ಧನಭಾವದ ಮೇಲೆ ಶನಿಯ ನೇರ ದೃಷ್ಟಿ ಇದೆ. ಇದರ ಅರ್ಥ ಇಂದು ಯಾವುದೋ ರೀತಿಯಲ್ಲಿ ಹಣದ ಬಿಕ್ಕಟ್ಟು ಬರಲಿದೆ. ಹಣ ಖರ್ಚಾಗಲೇಬೇಕು ಎಂದೇನಿಲ್ಲ. ಇದು ಆಗಬಹುದು. ಯಾರಾದರೂ ಸಾಲ ಕೇಳಬಹುದು. ಅದನ್ನು ನೀವು ಕೊಡಲು ಸಾಧ್ಯವಿಲ್ಲದಿರಬಹುದು. ಇದು ಆಗಬಹುದು. ಹಳೆಯ ಲೆಕ್ಕಾಚಾರ ಎದುರಾಗಬಹುದು. ಅಥವಾ ಇದು ಸಹ ಆಗಬಹುದು. ಇಂದು ಯಾರಾದರೂ ಹಣದ ಬಗ್ಗೆ ಮಾಡಿದ ಮಾತು ತಪ್ಪಬಹುದು. ಮತ್ತು ಇದು ನಿಮ್ಮ ಮನಸ್ಸಿನಲ್ಲಿ ಒಂದು ಬಿರುಗಾಳಿ ಎದ್ದೇಳುತ್ತದೆ. ಆದರೆ ಜಾಗರೂಕರಾಗಿರಿ. ಈ ಬಿರುಗಾಳಿಯಲ್ಲಿ ನೀವು ನಿಮ್ಮನ್ನು ಕಳೆದುಕೊಳ್ಳಬಾರದು. ಏಕೆಂದರೆ ಶನಿ ಪರೀಕ್ಷೆ ತೆಗೆದುಕೊಳ್ಳುತ್ತಾನೆ, ಆದರೆ ನ್ಯಾಯವನ್ನು ಕೊಡುತ್ತಾನೆ. ಮತ್ತು ಇಂದಿನ ಈ ಹಣದ ಬಿಕ್ಕಟ್ಟು ನಿಜವಾಗಿ ಒಂದು ಸಂಕೇತವಾಗಿದೆ. ಮುಂದೆ ಏನೋ ದೊಡ್ಡದು ಬರಲಿದೆ. ಈಗ ಕಳೆದು ಹೋಗುತ್ತಿರುವುದು ನಿಜವಾಗಿ ಮುಂದೆ ಬರುವುದಕ್ಕಾಗಿ ದಾರಿ ಶುದ್ಧವಾಗುತ್ತಿದೆ. ಆದರೆ ಅದು ಏನು ಎಂಬುದನ್ನು ನಾನು ಹೇಳುತ್ತೇನೆ ಈಗ. ಅಲ್ಲಿ ಸ್ವಲ್ಪ ಹೊತ್ತಿನ ನಂತರ ಮೊದಲು ಎರಡನೇ ವಿಷಯ ಕೇಳಿ. ಇಂದು ನಿಮ್ಮ ಸಪ್ತಮ ಭಾವದ ಮೇಲೆ ರಾಹುವಿನ ನೆರಳು ಇದೆ. ಸಪ್ತಮ ಭಾವ ಸಂಬಂಧಗಳ ಭಾವ ಮತ್ತು ರಾಹುವಿನ ನೆರಳಿನ ಅರ್ಥ ವಂಚನೆಯ ಅಪಾಯ. ಈಗ ಈ ಸಂಬಂಧ ಯಾವುದಾದರೂ ಆಗಿರಬಹುದು. ಗಂಡ ಹೆಂಡತಿಯ, ಪ್ರೇಮಿ ಪ್ರೇಯಸಿಯ, ವ್ಯಾಪಾರದ ಪಾಲುದಾರಿಕೆಯ ಅಥವಾ ಆಪ್ತ ಸ್ನೇಹಿತನ. ಇವುಗಳಲ್ಲಿ ಯಾವುದಾದರೂ ಒಂದು ಸಂಬಂಧದಲ್ಲಿ ಇಂದು ಒಂದು ಬಿರುಕು ಬರುತ್ತದೆ. ಒಂದು ನೀವು ಯೋಚಿಸದ ವಿಷಯ ಎದುರಾಗುತ್ತದೆ. ಈಗ ನಾನು ನಿಮ್ಮನ್ನು ಒಂದೇ ನೇರ ಪ್ರಶ್ನೆ ಕೇಳಲು ಬಯಸುತ್ತೇನೆ. ಇತ್ತೀಚೆಗೆ ಯಾವುದಾದರೂ ಆಪ್ತ ವ್ಯಕ್ತಿಯ ವರ್ತನೆ ನಿಮ್ಮ ಕಡೆಗೆ ಬದಲಾಗಿದೆಯೇ? ಯಾರಾದರೂ ಇದ್ದಾರೆಯೇ? ಮೊದಲು ಬಹಳ ಮಾತನಾಡುತ್ತಿದ್ದ ಮತ್ತು ಈಗ ಸುಮ್ಮನಾಗಿರುವ, ಅಥವಾ ಯಾರಾದರೂ ಇದ್ದಾರೆಯೇ ಇದಕ್ಕಿಂತ ಬಹಳ ಸಿಹಿಯಾಗಿ ಮಾತನಾಡಲು ಶುರು ಮಾಡಿದ ಮೊದಲು? ಹಾಗಿದ್ದರೆ ಹೌದು ಎಂದಾದರೆ ಎಚ್ಚರಿಕೆಯಿಂದ ಇರಿ. ರಾಹು ಎಂದಿಗೂ ನೇರವಾಗಿ ಹೊಡೆಯುವುದಿಲ್ಲ. ಅವನು ಯಾವಾಗಲೂ ಮೋಸದಿಂದ ಕೆಲಸ ಮಾಡುತ್ತಾನೆ. ಮತ್ತು ಇಂದು ಅವನು ನಿಮ್ಮ ಅತ್ಯಂತ ಹತ್ತಿರದ ವ್ಯಕ್ತಿಯ ಮೂಲಕ ಕೆಲಸ ಮಾಡುತ್ತಿದ್ದಾನೆ. ಸದ್ಯಕ್ಕೆ ಇಷ್ಟೇ ಸಾಕು. ಆದರೆ ಈ ಸಂಬಂಧದ ವಿಷಯದ ಪೂರ್ತಿ ವಿವರವನ್ನು ನಾನು ಮುಂದೆ ಕೊಡುತ್ತೇನೆ. ಏಕೆಂದರೆ ಅದರೊಂದಿಗೆ ಇನ್ನೊಂದು ದೊಡ್ಡ ವಿಷಯ ಜೋಡಣೆಯಾಗಿದೆ. ರಹಸ್ಯವನ್ನು ನಾನು ಮುಂದೆ ಬಹಿರಂಗಪಡಿಸುತ್ತೇನೆ. ಏಕೆಂದರೆ ಅದರೊಂದಿಗೆ ಇನ್ನೊಂದು ದೊಡ್ಡ ವಿಷಯ ಜೋಡಣೆಯಾಗಿದೆ. ಅದನ್ನು ನೀವು ತಿಳಿದುಕೊಳ್ಳಬೇಕು. ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನೂ ಮಾಡಿಲ್ಲದಿದ್ದರೆ ಬೆಲ್ ಐಕಾನ್ ಒತ್ತಿ. ಹಾಗಾಗಿ ಯಾವಾಗಲೂ ಇಂತಹ ಅಗತ್ಯ ಮಾಹಿತಿ ಬಂದಾಗ ನಿಮಗೆ ಮೊದಲು ತಲುಪುತ್ತದೆ. ಈಗ ಮಾತನಾಡೋಣ ಮೂರನೇ ಸವಾಲಿನ ಬಗ್ಗೆ. ತುಲಾ ರಾಶಿಯ ಅಧಿಪತಿ ಶುಕ್ರ, ಮತ್ತು ಶುಕ್ರನಿಗೆ ನಿಮ್ಮ ಆತ್ಮಗೌರವದ ಜೊತೆ ನೇರ ಸಂಬಂಧವಿದೆ. ನಿಮ್ಮ ಗುರುತಿನ ಜೊತೆ, ನಿಮ್ಮ ಆರೋಪದ ಜೊತೆ. ಅದನ್ನು ನೀವು ಜಗತ್ತಿಗೆ ತೋರಿಸುತ್ತೀರಿ. ಇಂದು ಶುಕ್ರ ಒಂದು ಅಂತಹ ಸ್ಥಿತಿಯಲ್ಲಿದೆ. ನಿಮ್ಮ ಆತ್ಮಗೌರವ ಸವಾಲಿಗೆ ಒಳಗಾಗಲಿದೆ. ಯಾರಾದರೂ ಹೀಗೆ ಹೇಳುತ್ತಾರೆ ಅಥವಾ ಹೀಗೊಂದು ಘಟನೆ ನಡೆಯುತ್ತದೆ. ಅದು ನಿಮ್ಮನ್ನು ಒಳಗಿನಿಂದ ಒಡೆಯಲು ಪ್ರಯತ್ನಿಸುತ್ತದೆ. ಬಹುಶಃ ಯಾರಾದರೂ ನಿಮ್ಮನ್ನು ಬೇರೊಬ್ಬರ ಜೊತೆ ಹೋಲಿಸುತ್ತಾರೆ. ಬಹುಶಃ ಯಾರಾದರೂ ನಿಮ್ಮ ಪರಿಶ್ರಮವನ್ನು ನಿರ್ಲಕ್ಷಿಸುತ್ತಾರೆ. ಯಾವುದೋ ಅಂತಹ ಸ್ಥಳದಲ್ಲಿ ನಿಮ್ಮನ್ನು ಸಣ್ಣವನೆಂದು ಭಾವಿಸುವಂತೆ ಮಾಡಲಾಗುತ್ತದೆ. ಅಲ್ಲಿ ನೀವು ಅತ್ಯಂತ ಬಲವಾಗಿ ಕಾಣಲು ಬಯಸಿದ್ದೀರಿ ಮತ್ತು ಇದೇ ಆ ಕ್ಷಣವಾಗಿರುತ್ತದೆ. ನೀವು ಒಡೆಯಬಹುದಾದ ಕ್ಷಣ, ಆದರೆ ಒಡೆಯಬಾರದು. ಏಕೆಂದರೆ ಮಾತೆ ಭದ್ರಕಾಳಿಯ ಕೃಪೆ ಯಾರ ಮೇಲೆ ಇರುತ್ತದೆಯೋ ಅವರನ್ನು ಈ ಕಾಲ ಒಡೆಯಲು ಸಾಧ್ಯವಿಲ್ಲ. ಬದಲಿಗೆ ಇನ್ನೂ ಬಲಪಡಿಸುತ್ತದೆ. ಈಗ ಇನ್ನೊಂದು ವಿಷಯ. ಇಂದು ನಿಮ್ಮ ವೃತ್ತಿ ಭಾವದ ಮೇಲೆ ಒಂದು ವಿಶೇಷ ಗ್ರಹಗಳ ಯುತಿ ರೂಪುಗೊಳ್ಳುತ್ತಿದೆ. ಮಂಗಳ ಮತ್ತು ಕೇತು ಒಟ್ಟಿಗೆ ನಿಮ್ಮ ದಶಮ ಭಾವವನ್ನು ಪ್ರಭಾವಿಸುತ್ತಿದ್ದಾರೆ. ದಶಮ ಭಾವ ಎಂದರೆ ವೃತ್ತಿಯ ಭಾವ, ಹೆಸರಿನ ಭಾವ, ಸ್ಥಾನದ ಭಾವ. ಮತ್ತು ಮಂಗಳ ಕೇತುವಿನ ಯುತಿಯ ಅರ್ಥ ಹಠಾತ್ ಬದಲಾವಣೆ. ಹಠಾತ್ ಬದಲಾವಣೆ. ಹೀಗೊಂದು ಬದಲಾವಣೆ ನೀವು ಯೋಚಿಸಿರಲಿಲ್ಲ. ಈಗ ಈ ಬದಲಾವಣೆ ಹೇಗಿರುತ್ತದೆ? ಇದು ನಿಮ್ಮ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ಇತ್ತೀಚೆಗೆ ಯಾರೊಂದಿಗಾದರೂ ತಪ್ಪು ಮಾಡಿದ್ದರೆ ಆ ಕರ್ಮ ವಾಪಸ್ ಬರುತ್ತದೆ. ಮತ್ತು ನೀವು ಎಲ್ಲವನ್ನು ಪ್ರಾಮಾಣಿಕತೆಯಿಂದ ಮಾಡಿದ್ದರೆ ಇಂದು ಒಂದು ಅಂತಹ ಅವಕಾಶ ಬರುತ್ತದೆ. ಅದು ನಿಮ್ಮ ಸಂಪೂರ್ಣ ಸ್ಥಿತಿಯನ್ನು ಬದಲಾಯಿಸುತ್ತದೆ. ವೃತ್ತಿಯ ಬಗ್ಗೆ ಈ ವಿಷಯ ಬಹಳ ಆಳವಾಗಿದೆ ಮತ್ತು ಇದರೊಂದಿಗೆ ಒಂದು ಅಂತಹ ರಹಸ್ಯ ಜೋಡಣೆಯಾಗಿದೆ. ಅದನ್ನು ಇಲ್ಲಿಯವರೆಗೆ ನಿಮ್ಮಿಂದ ಮುಚ್ಚಿಡಲಾಗಿದೆ. ಈ ರಹಸ್ಯವೇನು? ಇದು ನಾನು ನಂತರ ಬಹಿರಂಗಪಡಿಸುತ್ತೇನೆ. ಮೊದಲು ಐದನೇ ಮತ್ತು ಅತ್ಯಂತ ಮುಖ್ಯ ವಿಷಯ ಕೇಳಿ.
ಇಂದು ರಾತ್ರಿ ಆಗುವುದಕ್ಕೂ ಮೊದಲು ಸರಿಯಾಗಿ ಆ ಸಮಯದಲ್ಲಿ ದಿನ ಮತ್ತು ರಾತ್ರಿ ಬೆರೆಯುವ ಆ ಸಂಧ್ಯಾಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಂತಹ ಶಕ್ತಿ ಸಕ್ರಿಯವಾಗುತ್ತದೆ. ಅದು ಸಾಮಾನ್ಯ ದಿನಗಳಲ್ಲಿ ಇರುವುದಿಲ್ಲ. ಈ ಶಕ್ತಿ ಏನು? ಇದು ಮಾತೆ ಭದ್ರಕಾಳಿಯ ಶಕ್ತಿಯಾಗಿದೆ. ಇಂದಿನ ದಿನ ಹೀಗೊಂದು ದಿನವಾಗಿದೆ. ಮಾತೆ ಭದ್ರಕಾಳಿಯ ಶಕ್ತಿ ಅತ್ಯಂತ ತೀವ್ರವಾಗಿರುವ ದಿನ ಮತ್ತು ನೀವು ಇಂದು ಸರಿಯಾದ ಕೆಲಸ ಮಾಡಿದರೆ, ಸರಿಯಾದ ಮಂತ್ರ ಜಪಿಸಿದರೆ, ಸರಿಯಾದ ಸಂಕಲ್ಪ ತೆಗೆದುಕೊಂಡರೆ ಈ ಶಕ್ತಿ ನಿಮ್ಮ ಜೀವನದಲ್ಲಿ ಇಳಿದು ಬರುತ್ತದೆ ಮತ್ತು ಆ ಕಾಲವನ್ನು ಕತ್ತರಿಸಿ ಬಿಡುತ್ತದೆ. ಅದು ಈಗ ನಿಮ್ಮ ಮೇಲೆ ಸುಳಿದಾಡುತ್ತಿದೆ. ಆದರೆ ಇದಕ್ಕಾಗಿ ನೀವು ಏನಾದರೂ ಮಾಡಬೇಕು ಮತ್ತು ಅದು ಏನು ಮಾಡಬೇಕು ಎಂಬುದನ್ನು ನಾನು ಬಹಳ ಬೇಗ ಹೇಳುತ್ತೇನೆ. ಆದರೆ ಮೊದಲು ಇದು ತಿಳಿದುಕೊಳ್ಳುವುದು ಅಗತ್ಯ. ಈ ಕಾಲ ಬಂದದ್ದು ಎಲ್ಲಿಂದ? ಏಕೆಂದರೆ ಬೇರನ್ನು ಅರ್ಥ ಮಾಡಿಕೊಳ್ಳದ ಹೊರತು ಚಿಕಿತ್ಸೆ ಕೆಲಸ ಮಾಡುವುದಿಲ್ಲ. ತುಲಾ ರಾಶಿಯಲ್ಲಿ ಈ ಕಾಲ ಏಕೆ ಸುಳಿದಾಡುತ್ತಿದೆ? ಇದರ ಉತ್ತರ ಅಡಗಿದೆ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳಲ್ಲಿ. ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ, ಪ್ರತಿ ಜನ್ಮದಲ್ಲಿ ನಾವು ಕೆಲವು ಕರ್ಮಗಳನ್ನು ತೆಗೆದುಕೊಂಡು ಬರುತ್ತೇವೆ ಮತ್ತು ಆ ಕರ್ಮಗಳು ಪಕ್ವವಾದಾಗ ಅವು ನಮ್ಮ ಮುಂದೆ ಬರುತ್ತವೆ. ನಾವು ಬಯಸಿದರೂ ಬಯಸದಿದ್ದರೂ ಇದು ತುಲಾ ರಾಶಿಯ ಜಾತಕರ ಕೆಲವು ಹಳೆಯ ಕರ್ಮಗಳು ಪಕ್ವವಾಗುತ್ತಿವೆ ಮತ್ತು ಅದಕ್ಕಾಗಿಯೇ ಈ ಕಾಲ ಬಂದಿದೆ. ಆದರೆ ಇದರ ಅರ್ಥ ನೀವು ಏನು ಮಾಡಲು ಸಾಧ್ಯವಿಲ್ಲವೇ? ಖಂಡಿತ ಇಲ್ಲ. ಜ್ಯೋತಿಷ್ಯ ಕೇವಲ ಹೇಳುವುದಿಲ್ಲ, ದಾರಿಯನ್ನು ತೋರಿಸುತ್ತದೆ. ಮತ್ತು ಇಂದಿನ ದಾರಿ, ಆ ದಾರಿ ಈ ಕಾಲದಿಂದ ಹೊರಗೆ ತರುವ ದಾರಿ ಬಹಳ ಸ್ಪಷ್ಟವಾಗಿದೆ. ಆದರೆ ಆ ದಾರಿಯಲ್ಲಿ ನಡೆಯಲು ಧೈರ್ಯ ಬೇಕು ಮತ್ತು ನಾನು ನೋಡಲು ಬಯಸುತ್ತೇನೆ, ನಿಮಗೆ ಆ ಧೈರ್ಯ ಇದೆಯೇ? ಇಲ್ಲವೇ ಇದ್ದರೆ ಅಭಿಪ್ರಾಯದಲ್ಲಿ ಬರೆಯಿರಿ. ಜೈ ಮಾತೆ ಭದ್ರಕಾಳಿ ಅಷ್ಟೇ ಬರೆಯಿರಿ ಮತ್ತು ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಸುರಿಸುತ್ತದೆ. ಈಗ ನಾನು ನಿಮಗೆ ಒಂದು ಅಂತಹ ವಿಷಯ ಹೇಳಲಿದ್ದೇನೆ. ಅದು ಈ ವಿಡಿಯೋದ ಅತ್ಯಂತ ಭಾಗವಾಗಿದೆ. ಇಂದಿನಿಂದ ಸರಿಯಾಗಿ 3 ದಿನ ಮೊದಲು ನಿಮ್ಮ ಜೀವನದಲ್ಲಿ ಏನಾದರೂ ಅಸಾಮಾನ್ಯವಾಯಿತೆ? ಬಹಳ ಸ್ಪಷ್ಟವಾದ ಕನಸು ಕಂಡಿರಾ? ಹಠಾತ್ ನಡೆದ ಯಾವುದಾದರೂ ಘಟನೆ? ಹಠಾತ್ ಜೀವನಕ್ಕೆ ವಾಪಸ್ ಬಂದ ಯಾವುದಾದರೂ ಮನುಷ್ಯ? ಹೌದು ಎಂದಾದರೆ ಅದು ಯಾವುದೇ ಆಕಸ್ಮಿಕವಲ್ಲ. ಅದು ಗ್ರಹಗಳ ಸಂಕೇತವಾಗಿತ್ತು ಮತ್ತು ಆ ಸಂಕೇತ ಇಂದಿನ ಈ ಕಾಲದ ಜೊತೆ ನೇರವಾಗಿ ಜೋಡಣೆಯಾಗಿತ್ತು. ಗ್ರಹಗಳು ನಮಗೆ ಯಾವಾಗಲೂ ಮೊದಲೇ ಸೂಚನೆ ಕೊಡುತ್ತವೆ. ನಾವು ಆ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ತುಲಾ ರಾಶಿಯ ಜಾತಕರು ಇಂದು ಒಂದು ವಿಷಯದ ಬಗ್ಗೆ ವಿಶೇಷ ಗಮನ ಕೊಡಬೇಕು. ಆ ವಿಷಯವೇನೆಂದರೆ ಅವರ ನಾಲಿಗೆ ಇಂದು ಏನು ಮಾತನಾಡುತ್ತದೆಯೋ ಅದು ಬಹಳ ಪರಿಣಾಮ ಬೀರುತ್ತದೆ. ಇಂದು ಕೋಪದಲ್ಲಿ ಏನಾದರೂ ಮಾತನಾಡಿದರೆ ಆ ಮಾತುಗಳು ವಾಪಸ್ ಬರುವುದಿಲ್ಲ ಮತ್ತು ಈ ಮಾತುಗಳ ಪರಿಣಾಮ ಬಹಳ ದೀರ್ಘಕಾಲ ಇರುತ್ತದೆ. ಶನಿ ಕೇಳುತ್ತಿದ್ದಾನೆ, ರಾಹು ನೋಡುತ್ತಿದ್ದಾನೆ ಮತ್ತು ಮಾತೆ ಭದ್ರಕಾಳಿ ಪರೀಕ್ಷಿಸುತ್ತಿದ್ದಾಳೆ. ಇಂದು ಪ್ರತಿ ಮಾತು, ಪ್ರತಿ ಕೆಲಸ, ಪ್ರತಿ ಯೋಚನೆ ಮಹತ್ವ ಹೊಂದಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ನೀವು ಎಲ್ಲವನ್ನು ಸರಿಯಾಗಿ ಮಾಡಿದರೆ, ಎಲ್ಲವನ್ನು ಗಮನದಿಂದ ಮಾಡಿದರೂ ಈ ಕಾಲ ಹೋಗುತ್ತದೆಯೇ? ಅಥವಾ ಈ ಕಾಲ ಅಷ್ಟು ಆಳವಾಗಿದೆ, ಮನುಷ್ಯನ ಶಕ್ತಿಯಿಂದ ಹೋಗುವುದಿಲ್ಲವೇ? ಈ ಪ್ರಶ್ನೆ ಬಹಳ ಆಳವಾಗಿದೆ ಮತ್ತು ಇದರ ಉತ್ತರ ಅದು ನಿಮಗೆ ಆಶ್ಚರ್ಯಗೊಳಿಸುತ್ತದೆ. ಅದು ನಾನು ಮುಂದೆ ಕೊಡುತ್ತೇನೆ. ಆದರೆ ಅದಕ್ಕಿಂತ ಮೊದಲು ಇಂದಿನ ದಿನದ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯ. ಇಂದಿನ ದಿನ ತುಲಾ ರಾಶಿಗೆ 3 ಹಂತದಲ್ಲಿ ಕೆಲಸ ಮಾಡುತ್ತಿದೆ. ಮೊದಲ ಹಂತ ಭೌತಿಕ ಅಂದರೆ ಹಣ, ಕೆಲಸ, ಸಂಪತ್ತು. ಎರಡನೇ ಹಂತ ಭಾವನಾತ್ಮಕ ಅಂದರೆ ಸಂಬಂಧ, ಪ್ರೀತಿ, ಕುಟುಂಬ ಮತ್ತು ಮೂರನೇ ಹಂತ ಆಧ್ಯಾತ್ಮಿಕ ಅಂದರೆ ನಿಮ್ಮ ಆತ್ಮ, ನಿಮ್ಮ ಕರ್ಮ, ನಿಮ್ಮ ಅದೃಷ್ಟ. ಮತ್ತು ಇಂದು 3 ಹಂತಗಳಲ್ಲೂ ಒಟ್ಟಿಗೆ ಚಲನೆ ಇದೆ. ಇದು ಬಹಳ ಕಡಿಮೆ ಆಗುತ್ತದೆ ಮತ್ತು ಇದು ಆದಾಗ ಒಂದು ಮನುಷ್ಯ ಒಡೆದು ಹೋಗುತ್ತಾನೆ ಅಥವಾ ಒಮ್ಮೆಲೇ ಹೊಸ ಎತ್ತರಕ್ಕೆ ತಲುಪುತ್ತಾನೆ. ನೀವು ಯಾವ ಕಡೆಗೆ ಹೋಗುತ್ತೀರಿ? ಇದು ಅವಲಂಬಿಸಿರುತ್ತದೆ ಇಂದು ಸಂಜೆ ತೆಗೆದುಕೊಳ್ಳಬೇಕಾದ ಆ ಒಂದು ನಿರ್ಧಾರದ ಮೇಲೆ. ಆ ನಿರ್ಧಾರದ ಬಗ್ಗೆ ನಾನು ನಿಮಗೆ ಪೂರ್ತಿ ಮಾಹಿತಿ ಕೊಡುತ್ತೇನೆ. ಆದರೆ ಅದಕ್ಕಿಂತ ಮೊದಲು ನೀವು ಇದು ತಿಳಿದುಕೊಳ್ಳಬೇಕು, ಆ ನಿರ್ಧಾರದ ನೇರ ಸಂಬಂಧ ನಿಮ್ಮ ಪ್ರೀತಿಯ ಜೊತೆ ಇದೆ. ನಿಮ್ಮ ಹೃದಯದಲ್ಲಿ ಅತ್ಯಂತ ಮೇಲಿರುವ ಆ ಮನುಷ್ಯನ ಜೊತೆ. ಮತ್ತು ಇಲ್ಲಿ ಒಂದು ರಹಸ್ಯ ಇದೆ, ಅದು ಇಂದಿನವರೆಗೆ ಮುಚ್ಚಿಡಲ್ಪಟ್ಟಿತು. ಇಲ್ಲಿ ಈಗ ಹೋಗಬೇಡಿ. ಈ ರಹಸ್ಯ ಅಷ್ಟು ದೊಡ್ಡದಾಗಿದೆ. ಇದನ್ನು ಕೇಳಿದ ನಂತರ ನೀವು ಯೋಚಿಸುತ್ತೀರಿ, ನನಗೆ ಇದು ಮೊದಲೇ ಗೊತ್ತಾಗಿದ್ದರೆ ಎಂದು. ಹೌದು, ಆ ರಹಸ್ಯ ಅದರ ಬಗ್ಗೆ ನಾನು ಹೇಳಿದ್ದೆ. ಆ ರಹಸ್ಯ ಅದು ನಿಮ್ಮ ಪ್ರೀತಿಯ ಜೊತೆ ಜೋಡಣೆಯಾಗಿದೆ, ಆ ಮನುಷ್ಯನ ಜೊತೆ ಜೋಡಣೆಯಾಗಿದೆ, ನೀವು ಅತ್ಯಂತ ಹೆಚ್ಚು ಬಯಸುವ ಮನುಷ್ಯನ ಜೊತೆ. ಆದರೆ ಆ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು
ಮೊದಲು ನಿಮಗೆ ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿ ಮತ್ತು ಗ್ರಹಗಳು ಈ ಎರಡೂ ಒಂದಕ್ಕೊಂದು ಜೋಡಣೆಯಾಗಿವೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ, ಮತ್ತು ಶುಕ್ರ ಕೇವಲ ಸೌಂದರ್ಯದ ಗ್ರಹವಲ್ಲ, ಅದು ಪ್ರೇಮದ ಗ್ರಹವು ಹೌದು. ಮತ್ತು ಶುಕ್ರ ಒತ್ತಡದಲ್ಲಿರುವಾಗ ಇಂದಿನಂತೆ ಪ್ರೀತಿಯಲ್ಲೂ ಒತ್ತಡ ಬರುತ್ತದೆ. ಆದರೆ ಈ ಒತ್ತಡ ಯಾವಾಗಲೂ ಕೆಟ್ಟದಲ್ಲ. ಕೆಲವೊಮ್ಮೆ ಈ ಒತ್ತಡವೇ ಆ ಬೆಂಕಿಯಾಗಿರುತ್ತದೆ. ಇದು ಚಿನ್ನವನ್ನು ಕುಂದನ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಅಂತಹ ಘಟನೆ ನಡೆಯಲಿದೆ. ಅದು ನಿಮ್ಮನ್ನು ಮೊದಲ ನೋಟದಲ್ಲಿ ಬಹಳ ನೋವಿನಿಂದ ಕೂಡಿರುತ್ತದೆ. ಯಾವುದೋ ಮಾತು ಹೇಳಲಾಗುತ್ತದೆ, ಅದು ಚುಚ್ಚುತ್ತದೆ. ಯಾವುದೋ ಸತ್ಯ ಎದುರಾಗುತ್ತದೆ, ನೀವು ಯೋಚಿಸಿರುವುದಿಲ್ಲ. ಅಥವಾ ಯಾವುದೋ ಅಂತಹ ಮನುಷ್ಯನನ್ನು ನೀವು ಮರೆತಿದ್ದೀರಿ, ಹಠಾತ್ ವಾಪಸ್ ಬರುತ್ತಾನೆ. ಮತ್ತು ಆ ಕ್ಷಣದಲ್ಲಿ ನಿಮ್ಮ ಹೃದಯ ಒಂದು ಮಾತು ಹೇಳುತ್ತದೆ, ನಿಮ್ಮ ಮನಸ್ಸು ಇನ್ನೊಂದು ಮಾತು ಹೇಳುತ್ತದೆ. ಈ ಎರಡರಲ್ಲಿ ಯಾರ ಮಾತು ಕೇಳುತ್ತೀರಿ? ಇದೇ ಆ ಪ್ರಶ್ನೆ ಇಂದು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತದೆ. ಆದರೆ ಇನ್ನೊಂದು ಮಾತು ಇದೆ. ಇಂದಿನ ಪ್ರೇಮ ಭಾವದೊಂದಿಗೆ ಜೋಡಣೆಯಾಗಿದೆ ಮತ್ತು ಈ ಮಾತು ಆ ಜನರಿಗೆ ಇದೆ. ಅವರು ಈಗ ಯಾವುದೇ ಸಂಬಂಧದಲ್ಲಿ ಇಲ್ಲ. ಅವರು ಒಂಟಿಯಾಗಿದ್ದಾರೆ. ಅವರು ಯೋಚಿಸುತ್ತಾರೆ, ಅವರ ಜೀವನದಲ್ಲಿ ಪ್ರೀತಿ ಬರುವುದೇ ಇಲ್ಲ ಎಂದು. ಇಂದಿನ ದಿನ ಅವರಿಗೆ ಒಂದು ಸಂಕೇತ ತೆಗೆದುಕೊಂಡು ಬಂದಿದೆ. ಒಂದು ಸಂಕೇತ ತೆಗೆದುಕೊಂಡು ಬಂದಿದೆ ಇಂದು. ಯಾವುದೋ ಅಂತಹ ಮನುಷ್ಯ ನಿಮ್ಮ ಜೀವನದಲ್ಲಿ ಬರುತ್ತಾನೆ ಅಥವಾ ನಿಮ್ಮ ಎದುರಿಗೆ ಬರುತ್ತಾನೆ. ಅವನು ಮೊದಲ ಬಾರಿ ಸಾಮಾನ್ಯವಾಗಿ ಕಾಣುತ್ತಾನೆ, ಆದರೆ ಅವನು ಸಾಮಾನ್ಯನಲ್ಲ. ಅವನು ಆ ಮನುಷ್ಯನಾಗಿದ್ದಾನೆ ಯಾರಿಗಾಗಿ ನಿಮ್ಮ ಆತ್ಮ ಕಾಯುತ್ತಿತ್ತು. ನಿಮಗೆ ಅವನನ್ನು ಗುರುತಿಸಬೇಕು ಮತ್ತು ಗುರುತಿಸುವ ದಾರಿ ಏನು ಅದನ್ನು ನಾನು ಸ್ವಲ್ಪ ಹೊತ್ತಿನಲ್ಲಿ ಹೇಳುತ್ತೇನೆ. ಮೊದಲು ಇನ್ನೊಂದು ಅಗತ್ಯ ಮಾತು. ನೀವು ಈಗಲೂ ಈ ವಿಡಿಯೋ ನೋಡುತ್ತಿದ್ದರೆ ಮಾತೆ ಭದ್ರಕಾಳಿಯ ಕೃಪೆ ನಿಮ್ಮ ಮೇಲಿದೆ. ಇದು ನನ್ನ ನಂಬಿಕೆಯಾಗಿದೆ ಮತ್ತು ಈ ನಂಬಿಕೆಯನ್ನು ಇನ್ನೂ ಬಲಪಡಿಸಲು ಒಂದು ಕೆಲಸ ಮಾಡಿ. ಈಗ ಅಭಿಪ್ರಾಯದಲ್ಲಿ ಬರೆಯಿರಿ, ಜೈ ಮಾತಾ ಭದ್ರಕಾಳಿ. ಮತ್ತು ನೀವು ಈಗಲೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಮುಂದೆ ಬರುವ ಮಾತುಗಳು ಇನ್ನೂ ಆಳವಾಗಿವೆ. ಹೀಗೆ ಮಾತನಾಡೋಣ ಈ ರಹಸ್ಯದ ಬಗ್ಗೆ. ಆ ರಹಸ್ಯ ಇಂದಿನವರೆಗೆ ಮರೆಮಾಡಲ್ಪಟ್ಟಿತು. ತುಲಾ ರಾಶಿಯವರ ಜೀವನದಲ್ಲಿ ಒಂದು ಪ್ಯಾಟರ್ನ್ ಇದೆ. ಒಂದು ಅಂತಹ ಪ್ಯಾಟರ್ನ್, ಅದು ಪದೇ ಪದೇ ಪುನರಾವರ್ತನೆಯಾಗುತ್ತದೆ. ನೀವು ಯಾರ ಮೇಲಾದರೂ ನಂಬಿಕೆ ಇಡುತ್ತೀರಿ, ಸಂಪೂರ್ಣ ನಂಬಿಕೆ, ಕಣ್ಣು ಮುಚ್ಚಿ, ಮತ್ತು ಆ ಮನುಷ್ಯ ನಿಮಗೆ ನಿರಾಶೆ ಮಾಡುತ್ತಾನೆ. ಇದು ಒಂದು ಸಲ ಆಗಿಲ್ಲ, ಇದು ಪದೇ ಪದೇ ಆಗಿದೆ. ಏಕೆಂದರೆ ತುಲಾ ರಾಶಿ ಸ್ವಭಾವದಿಂದಲೇ ಇತರರ ಮೇಲೆ ನಂಬಿಕೆ ಇಡುತ್ತದೆ. ಇದು ನಿಮ್ಮ ಅತ್ಯಂತ ದೊಡ್ಡ ಗುಣವಾಗಿದೆ, ಆದರೆ ಇದೇ ನಿಮ್ಮ ಅತ್ಯಂತ ದೊಡ್ಡ ದೌರ್ಬಲ್ಯವೂ ಆಗಿದೆ. ಮತ್ತು ಇಂದು ಆ ಕಾಲ ಸುಳಿದಾಡುತ್ತಿದೆ, ಅದು ಅದೇ ದೌರ್ಬಲ್ಯವನ್ನು ಗುರಿಯಾಗಿಸುತ್ತಿದೆ. ಶನಿ ಮತ್ತು ರಾಹು ಒಟ್ಟಿಗೆ ಇಂದು ಒಂದು ಬಲೆ ಹೆಣೆಯುತ್ತಿದ್ದಾರೆ ಮತ್ತು ಆ ಬಲೆಯಲ್ಲಿ ಸಿಲುಕಿಸಲು ಅವರು ಆ ಮನುಷ್ಯನನ್ನು ಉಪಯೋಗಿಸುತ್ತಾರೆ ಯಾರ ಮೇಲೆ ನೀವು ಅತ್ಯಂತ ಹೆಚ್ಚು ನಂಬಿಕೆ ಇಡುತ್ತೀರೋ. ಆದರೆ ಇಲ್ಲಿ ಒಂದು ತಿರುವು ಇದೆ. ಆ ಬಲೆ ಆಗ ಮಾತ್ರ ಕೆಲಸ ಮಾಡುತ್ತದೆ ನೀವು ಭಯಪಟ್ಟಾಗ. ನೀವು ಭಯಪಡುವುದಕ್ಕೆ ನಿರಾಕರಿಸಿದರೆ, ನೀವು ಇಂದು ಶಾಂತ ಮನಸ್ಸಿನಿಂದ ಪ್ರತಿ ಪರಿಸ್ಥಿತಿಯನ್ನು ಎದುರಿಸಿದರೆ, ಆ ಬಲೆ ತಾನೇ ಮುರಿದು ಹೋಗುತ್ತದೆ. ಇದೇ ಮಾತೆ ಭದ್ರಕಾಳಿಯ ಸಂದೇಶ ಇಂದು ನಿಮಗಾಗಿ. ಭಯಪಡಬೇಡಿ, ನಾನು ನಿಮ್ಮ ಜೊತೆ ಇದ್ದೇನೆ. ಈಗ ಬರೋಣ ವೃತ್ತಿಯ ಆ ವಿಷಯಕ್ಕೆ. ನಾನು ಮೊದಲು ಅಪೂರ್ಣವಾಗಿ ಬಿಟ್ಟಿದ್ದೆ. ನಿಮ್ಮ ವೃತ್ತಿಯಲ್ಲಿ ಒಂದು ಅಂತಹ ರಹಸ್ಯ ಇದೆ, ಅದನ್ನು ಇಂದಿನವರೆಗೆ ನಿಮ್ಮಿಂದ ಮರೆಮಾಡಲಾಗಿದೆ. ಯಾರೋ ಇದ್ದಾರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ. ಅವರು ನಿಮ್ಮ ಪ್ರಗತಿಯನ್ನು ಬಯಸುವುದಿಲ್ಲ. ನೀವು ಮುಂದೆ ಹೋಗಬಾರದು ಎಂದು ಅವರು ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವುದಿಲ್ಲ. ಮತ್ತು ಆ ಮನುಷ್ಯ ಬಹಳ ಚಾಣಾಕ್ಷತನದಿಂದ ಕೆಲಸ ಮಾಡುತ್ತಾನೆ. ಅವನು ಎಂದಿಗೂ ಎದುರಿಗೆ ಬರುವುದಿಲ್ಲ. ಅವನು ಯಾವಾಗಲೂ ಪರದೆಯ ಹಿಂದೆ ಇದ್ದು ಆಟ ನೋಡುತ್ತಾನೆ. ಇಂದು ಮಂಗಳ ಮತ್ತು ಕೇತುವಿನ ಯುತಿ ಆ ಮನುಷ್ಯನನ್ನು ಬಲಿಗೆ ತರಲಿದೆ. ಇಂದು ಏನೋ ಹೀಗಾಗುತ್ತದೆ, ಅದರಿಂದ ಆ ಮನುಷ್ಯನ ನಿಜವಾದ ಮುಖ ಎದುರಾಗುತ್ತದೆ. ಮತ್ತು ಆ ಮುಖ ಎದುರಾದಾಗ ನೀವು ದಿಗ್ಭ್ರಾಂತಗೊಳ್ಳುತ್ತೀರಿ, ಏಕೆಂದರೆ ಆ ಮನುಷ್ಯ ಅವನಾಗಿರುವುದಿಲ್ಲ ಯಾರ ಬಗ್ಗೆ ನೀವು ಯೋಚಿಸಿದ್ದೀರಿ. ಆದರೆ ಈ ಬಹಿರಂಗದ ನಂತರ ಸಿಗುವ ಅವಕಾಶ ಬಹಳ ದೊಡ್ಡದಾಗಿರುತ್ತದೆ. ಇಂದು ನಿಮ್ಮ ವೃತ್ತಿಯಲ್ಲಿ ಒಂದು ಹೊಸ ಬಾಗಿಲು ತೆರೆಯಲಿದೆ. ಒಂದು ಅಂತಹ ಬಾಗಿಲು, ಅದು ನಿಮಗೆ ಹೊಸ ದಿಕ್ಕು ತೋರಿಸುತ್ತದೆ. ಒಂದು ಅಂತಹ ಅವಕಾಶ ನೀವು ಕನಸಿನಲ್ಲಿಯೂ ಯೋಚಿಸಿರುವುದಿಲ್ಲ. ಆದರೆ ಆ ಬಾಗಿಲು ತೆರೆಯುವ ಕೀಲಿ ನಿಮ್ಮ ಕೈಯಲ್ಲಿದೆ ಮತ್ತು ಆ ಕೀಲಿ ಇಂದಿನ ಸರಿಯಾದ ನಿರ್ಧಾರ ಈಗ. ನಾನು ನಿಮಗೆ ಆ ಸಂಜೆಯ ಬಗ್ಗೆ ಹೇಳುತ್ತೇನೆ. ಸಂಜೆಯ ಬಗ್ಗೆ ಒಂದು ದೊಡ್ಡ ತಿರುವು ಬರಲಿದೆ. ಇಂದು ಸಂಜೆ ಸರಿಯಾಗಿ ಸೂರ್ಯ ಮುಳುಗಲು ಶುರುವಾದಾಗ ಆಕಾಶದಲ್ಲಿ ಒಂದು ಅಂತಹ ಬಣ್ಣ ಇರುತ್ತದೆ. ಅದು ನಿಮ್ಮ ಮನಸ್ಸನ್ನು ವಿಚಿತ್ರ ರೀತಿಯಲ್ಲಿ ಮುಟ್ಟುತ್ತದೆ.
ನಿಮಗೆ ಹಠಾತ್ ಏನೋ ನೆನಪಾಗುತ್ತದೆ. ಯಾವುದೋ ಹಳೆಯ ಮಾತು, ಯಾವುದೋ ಹಳೆಯ ಮನುಷ್ಯ, ಯಾವುದೋ ಹಳೆಯ ನೋವು. ಈ ನೆನಪು ಹಠಾತ್ ಬರುವುದಿಲ್ಲ. ಇದು ಗ್ರಹಗಳ ಸೂಚನೆಯಾಗಿರುತ್ತದೆ. ಆ ಹಳೆಯ ಮಾತು, ಆ ಹಳೆಯ ನೋವು ಇಂದು ನೆನಪಾಗುತ್ತದೆ. ಅದರ ನೇರ ಸಂಬಂಧ ನಿಮ್ಮ ಇಂದಿನ ಸಂಕಟದ ಜೊತೆ ಇದೆ. ಅಂದರೆ ಇಂದು ಬರುತ್ತಿರುವ ಸಂಖ್ಯೆ, ಅದರ ಬೇರುಗಳು ಬಹಳ ಹಳೆಯವು ಮತ್ತು ನೀವು ಆ ಬೇರುಗಳನ್ನು ಅರ್ಥ ಮಾಡಿಕೊಳ್ಳದವರಿಗೆ ಈ ಸಮಸ್ಯೆ ಪದೇ ಪದೇ ವಾಪಸ್ ಬರುತ್ತಲೇ ಇರುತ್ತದೆ. ಇಂದು ಸಂಜೆಯ ಆ ಕ್ಷಣ ಬಹಳ ಬೆಲೆಯುಳ್ಳದಾಗಿದೆ. ಆ ಕ್ಷಣದಲ್ಲಿ ಸುಮ್ಮನೆ ಕುಳಿತುಕೊಳ್ಳಿ, ಒಬ್ಬಂಟಿಯಾಗಿ ಕುಳಿತುಕೊಳ್ಳಿ, ಮಾತೆ ಭದ್ರಕಾಳಿಯ ಹೆಸರು ತೆಗೆದುಕೊಳ್ಳಿ ಮತ್ತು ಮನಸ್ಸಿಗೆ ಬರುವುದನ್ನು ಅನುಭವಿಸಿ. ಅಳಲು ಬಂದರೆ ಅಳಿ. ಇದು ದೌರ್ಬಲ್ಯವಲ್ಲ, ಇದು ಶುದ್ಧೀಕರಣ. ಮತ್ತು ಆ ಅಳುವಿನ ನಂತರ ಬರುವ ಹಗುರತನೆ ನಿಮಗೆ ಹೇಳುತ್ತದೆ ಈಗ ಏನು ಮಾಡಬೇಕು. ಆದರೆ ಇದಕ್ಕಿಂತಲೂ ದೊಡ್ಡ ವಿಷಯ, ಇಂದು ರಾತ್ರಿ ಇಡೀ ಪ್ರಪಂಚ ಮಲಗಿದಾಗ ನೀವು ಜೀವನದಲ್ಲಿ ಒಂದು ಅಂತಹ ಘಟನೆ ನಡೆಯುತ್ತದೆ. ಅದು ನಿಮ್ಮನ್ನು ಎಚ್ಚರವಾಗಿಡುತ್ತದೆ. ಯಾವುದೋ ಸಂದೇಶ ಬರುತ್ತದೆ, ಯಾವುದೋ ಸುದ್ದಿ ಬರುತ್ತದೆ ಅಥವಾ ಯಾವುದೋ ಕನಸು ಬರುತ್ತದೆ ಮತ್ತು ಆ ಕನಸು ಅಥವಾ ಆ ಸುದ್ದಿ ನಿಮಗೆ ಆ ಉತ್ತರ ಕೊಡುತ್ತದೆ, ನೀವು ತಿಂಗಳುಗಳಿಂದ ಹುಡುಕುತ್ತಿದ್ದ ಉತ್ತರ. ಇದನ್ನು ನಾನು ಯಾವುದೇ ಆಧಾರವಿಲ್ಲದೆ ಹೇಳುತ್ತಿಲ್ಲ, ಇದು ಗ್ರಹಗಳ ನಡೆ ಹೇಳುತ್ತಿದೆ. ಇಂದು ರಾತ್ರಿ ಗುರು ಗ್ರಹ, ಅದು ನಿಮ್ಮ ಭಾಗ್ಯ ಗ್ರಹ, ಒಂದು ವಿಶೇಷ ಸ್ಥಿತಿಗೆ ಬರುತ್ತದೆ. ಮತ್ತು ಗುರುಗ್ರಹ ಯಾವಾಗಲೂ ಈ ಸ್ಥಿತಿಗೆ ಬಂದಾಗ ಸಂದೇಶ ಕೊಡುತ್ತದೆ. ಕೆಲವೊಮ್ಮೆ ಕನಸಿನ ಮೂಲಕ, ಕೆಲವೊಮ್ಮೆ ಯಾವುದೋ ಮನುಷ್ಯನ ಮೂಲಕ, ಕೆಲವೊಮ್ಮೆ ಹಠಾತ್ ಮನಸ್ಸಿಗೆ ಬರುವ ಯಾವುದೋ ವಿಚಾರದ ಮೂಲಕ. ಇಂದು ಈ ವಿಚಾರ ಬರುತ್ತದೆ. ಅದನ್ನು ಬರೆಯಿರಿ, ಮರೆಯಬೇಡಿ, ಏಕೆಂದರೆ ಆ ವಿಚಾರ ನಿಮ್ಮ ಮುಂದಿನ ಕಥೆಯ ಪ್ರಾರಂಭವಾಗುತ್ತದೆ. ಈಗ ನಾನು ನಿಮ್ಮೊಂದಿಗೆ ಇನ್ನೊಂದು ಮಾತು ಮಾತನಾಡಲು ಬಯಸುತ್ತೇನೆ. ಅದು ಬಹಳ ಕಡಿಮೆ ಜನರಿಗೆ ಗೊತ್ತು. ತುಲಾ ರಾಶಿ ಮತ್ತು ಹಣದ ಒಂದು ವಿಶೇಷ ಸಂಬಂಧವಿದೆ. ಶುಕ್ರನ ರಾಶಿಯವರಾಗಿದ್ದರಿಂದ ತುಲಾ ರಾಶಿಯವರಿಗೆ ಹಣದ ಕೊರತೆ ಎಂದಿಗೂ ಇರುವುದಿಲ್ಲ. ಆದರೆ ಅವರ ಹಣ ಯಾವಾಗಲೂ ಬರುತ್ತಾ ಹೋಗುತ್ತಾ ಇರುತ್ತದೆ. ಇಂದು ಇದೆ, ನಾಳೆ ಇಲ್ಲ. ಇದು ಒಂದು ಅಂತಹ ಪ್ಯಾಟರ್ನ್. ಅದು ಬಹಳ ಕಷ್ಟಕರವಾಗಿದೆ ಮತ್ತು ಈ ಪ್ಯಾಟರ್ನ್ನ ಬೇರಿನಲ್ಲಿ ಶುಕ್ರನ ಒಂದು ವಿಶೇಷ ದೋಷವಿದೆ. ಈ ದೋಷವೇನು ಮತ್ತು ಇದನ್ನು ಹೇಗೆ ಸರಿ ಮಾಡಬಹುದು? ಈ ಮಾತು ಇಷ್ಟು ಮುಖ್ಯವಾಗಿದೆ. ನಾನು ಇದನ್ನು ಗಮನದಿಂದ ಅರ್ಥ ಮಾಡಿಸಲು ಬಯಸುತ್ತೇನೆ. ಶುಕ್ರನ ಈ ದೋಷ ಆಗ ಬರುತ್ತದೆ ನಾವು ಯಾರೊಂದಿಗಾದರೂ ಅನ್ಯಾಯ ಮಾಡಿದಾಗ, ನಾವು ಯಾರದೋ ಹಕ್ಕನ್ನು ತಿನ್ನುವಾಗ, ಯಾರದೋ ನಂಬಿಕೆ ಮುರಿದಾಗ. ಮತ್ತು ಬಹಳ ಸಲ ಇದು ತಿಳಿದೋ ತಿಳಿಯದೋ ಆಗುತ್ತದೆ. ನಾವು ಯೋಚಿಸುತ್ತೇವೆ ನಾವು ಏನು ತಪ್ಪು ಮಾಡಿಲ್ಲ, ಆದರೆ ಯಾರದೋ ಹೃದಯಕ್ಕೆ ನಾವು ನೋವು ತಲುಪಿಸಿರುತ್ತೇವೆ. ಆ ನೋವು ಶುಕ್ರ ದೋಷವಾಗುತ್ತದೆ ಮತ್ತು ಆ ದೋಷ ಹಣವನ್ನು ತಡೆಯುತ್ತದೆ. ಆತ್ಮದ ದೋಷ ಹಣವನ್ನು ತಡೆಯುತ್ತದೆ. ಆತ್ಮದ ದೋಷ ಹಣವನ್ನು ತಡೆಯುತ್ತದೆ. ಇಂದಿನ ದಿನ ಆ ದೋಷವನ್ನು ದೂರ ಮಾಡಲು ಒಂದು ದೊಡ್ಡ ಅವಕಾಶವಿದೆ. ಏಕೆ? ಇದಕ್ಕಾಗಿ ಇಂದು ಒಂದು ಸಣ್ಣ ಕೆಲಸ ಮಾಡಿ. ಯಾರೊಂದಿಗೋ ನೀವೇನು ತಿಳಿದೋ ತಿಳಿಯದೋ ತಪ್ಪು ಮಾಡಿದ್ದರೋ ಅವರಿಂದ ಮನಸ್ಸಿನಲ್ಲೇ ಕ್ಷಮೆ ಕೇಳಿ. ಅವರ ಬಳಿಗೆ ಹೋಗುವುದು ಅಗತ್ಯವಿಲ್ಲ. ಮನಸ್ಸಿನಲ್ಲಿ ನಿಜವಾದ ಹೃದಯದಿಂದ ಹೇಳಿ, ನನ್ನನ್ನು ಕ್ಷಮಿಸು. ಮತ್ತು ಮಾತೆ ಭದ್ರಕಾಳಿಯ ಮುಂದೆ ಈ ಸಂಕಲ್ಪ ತೆಗೆದುಕೊಳ್ಳಿ, ಮುಂದಿನಿಂದ ಯಾರೊಂದಿಗೂ ಹೀಗೆ ಆಗುವುದಿಲ್ಲ. ಇದು ಒಂದು ಸಣ್ಣ ಮಾತಿನಂತೆ ಕಾಣಬಹುದು, ಆದರೆ ಇದರ ಪರಿಣಾಮ ಬಹಳ ದೊಡ್ಡದಾಗಿರುತ್ತದೆ ಮತ್ತು ಇದರ ನಂತರ ಆಗುವುದನ್ನು ನೀವು ಸ್ವತಃ ಅನುಭವಿಸುತ್ತೀರಿ. ಈಗ ನಾನು ಮೊದಲು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿದ್ದೇನೆ. ಮನುಷ್ಯನ ಶಕ್ತಿಯಿಂದ ಈ ಕಾಲ ದೂರ ಹೋಗಬಹುದೇ? ಉತ್ತರ ಹೌದು, ಆದರೆ ಕೇವಲ ಮನುಷ್ಯನ ಶಕ್ತಿಯಿಂದಲ್ಲ. ಮನುಷ್ಯನ ಶಕ್ತಿ ಮತ್ತು ದೈವ ಕೃಪೆಯ ಮಿಲನವಾದಾಗ ದೊಡ್ಡಕ್ಕಿಂತ ದೊಡ್ಡ ಕಾಲವು ದೂರ ಹೋಗುತ್ತದೆ. ಮತ್ತು ಇಂದು ಮಾತೆ ಭದ್ರಕಾಳಿಯ ಕೃಪೆ ನಿಮ್ಮ ಮೇಲಿದೆ. ಇದನ್ನು ನಾನು ಯಾಕೆ ಹೇಳಲಿಲ್ಲವೆಂದರೆ, ನೀವು ಇಂದು ಈ ವಿಡಿಯೋ ನೋಡುತ್ತಿದ್ದೀರಿ. ಇದು ಕಾರಣವಿಲ್ಲದೆ ಅಲ್ಲ. ಮಾತೆಯ ಕೃಪೆಯಲ್ಲಿರುವವರಿಗೆ ಮಾತೆ ಈ ರೀತಿಯ ಸಂದೇಶಗಳನ್ನು ತಲುಪಿಸುತ್ತಾರೆ. ಈ ವಿಡಿಯೋವು ಒಂದು ಸಂದೇಶವೇ ಆಗಿದೆ, ಆದರೆ ಈ ಸಂದೇಶ ಪೂರ್ತಿಯಾಗಿಲ್ಲ. ಈಗಲೇ ಅತ್ಯಂತ ದೊಡ್ಡ ವಿಷಯ ಬಾಕಿ ಇದೆ. ಆ ಮಾತು ಈ ಇಡೀ ಕಾಲದ ನಿಜವಾದ ಕಾರಣವಾಗಿದೆ. ಆ ಮಾತು ತಿಳಿದ ನಂತರ ನಿಮಗೆ ಅನಿಸುತ್ತದೆ, ಈಗ ಎಲ್ಲವೂ ಸ್ಪಷ್ಟವಾಯಿತು. ಆ ಮಾತು ನಿಮ್ಮ ಜೀವನದ ನಕ್ಷೆಯನ್ನೇ ಬದಲಾಯಿಸುತ್ತದೆ. ಮತ್ತು ಆ ಮಾತಿಗಿಂತ ಮೊದಲು ಒಂದು ಕೊನೆಯ ಪ್ರಶ್ನೆ, ನೀವು ಸಿದ್ಧರಾಗಿದ್ದೀರಾ? ಏಕೆಂದರೆ ಮುಂದೆ ಇರುವುದನ್ನು ಕೇಳಿ ಅನೇಕ ಜನ ಆಶ್ಚರ್ಯಪಡುತ್ತಾರೆ. ಅನೇಕ ಜನರ ಕಣ್ಣು ತುಂಬಿ ಬರುತ್ತವೆ ಮತ್ತು ಕೆಲವು ಜನರಿಗೆ ಅನಿಸುತ್ತದೆ, ಈ ಮಾತು ಅವರಿಗಾಗಿ ಹೇಳಿದಂತೆ ಆಗಿದೆ. ನೀವು ಸಿದ್ಧರಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ, ಜೈ ಮಾತೆ ಭದ್ರಕಾಳಿ, ಮತ್ತು ವಿಡಿಯೋ ನೋಡುತ್ತಲೇ ಇರಿ. ಹಾಗಾದರೆ ಕೇಳಿ. ಮತ್ತು ಅತ್ಯಂತ ದೊಡ್ಡ ವಿಷಯ, ಈ ಕಾಲ ನಿಮ್ಮ ಮೇಲೆ ಸುತ್ತಿದೆ. ಇದರ ನಿಜವಾದ ಕಾರಣ ಯಾವುದೇ ಶತ್ರು ಅಲ್ಲ, ಯಾವುದೇ ಗ್ರಹ ದೋಷ ಅಲ್ಲ, ಯಾವುದೇ ಹಳೆಯ ಕರ್ಮ ಅಲ್ಲ.
ಇದರ ನಿಜವಾದ ಕಾರಣ ನೀವೇ ಆಗಿದ್ದೀರಿ. ಆಶ್ಚರ್ಯಪಡಬೇಡಿ, ಪೂರ್ತಿ ಕೇಳಿ. ನೀವು ಬಹಳ ಕಾಲದಿಂದ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದೀರಿ, ಇತರರಿಗಾಗಿ ಬದುಕುತ್ತಿದ್ದೀರಿ, ಇತರರ ಸಂತೋಷಕ್ಕಾಗಿ ನಿಮ್ಮ ಸಂತೋಷವನ್ನು ತ್ಯಾಗ ಮಾಡುತ್ತಿದ್ದೀರಿ. ಇತರರ ಅಗತ್ಯಗಳನ್ನು ಪೂರೈಸುತ್ತಾ ನಿಮ್ಮ ಅಗತ್ಯಗಳನ್ನು ಮರೆತು ಬಿಟ್ಟಿದ್ದೀರಿ. ಮತ್ತು ಒಳಗಿನ ನೋವು, ಈ ಹೇಳಲಾಗದ ನೋವು, ಇದೇ ಇಂದು ಕಾಲವಾಗಿ ನಿಮ್ಮ ಮುಂದೆ ನಿಂತಿದೆ. ಈ ಕಾಲ ನಿಮ್ಮ ಶತ್ರುವಲ್ಲ, ಈ ಕಾಲ ನಿಮ್ಮ ಕನ್ನಡಿಯಾಗಿದೆ. ಮತ್ತು ಈ ಕನ್ನಡಿ ನಿಮಗೆ ಹೇಳುತ್ತಿದೆ, ಈಗ ನಿಮಗಾಗಿ ಬದುಕಿ, ಈಗ ನಿಮ್ಮನ್ನು ಕೇಳಿ, ಈಗ ನಿಮ್ಮ ಆತ್ಮದ ಧ್ವನಿಯನ್ನು ಹತ್ತಿಸಬೇಡಿ. ಇದೇ ಈ ಇಡೀ ಕಾಲದ ಸಂದೇಶ. ಇಂದು ಸಂಜೆ ಆ ಕ್ಷಣ ಬಂದಾಗ, ಮನಸ್ಸು ಭಾರವಾದಾಗ, ಕಣ್ಣು ತುಂಬಿ ಬಂದಾಗ, ಮಾತೆ ಭದ್ರಕಾಳಿಯ ಬಳಿ ಕೇವಲ ಒಂದು ಮಾತು ಹೇಳಿ, ತಾಯಿ, ನನಗೆ ನಾನೇ ಕೊಡಲಾಗದ ಶಕ್ತಿಯನ್ನು ಕೊಡು, ಅಷ್ಟೇ ಸಾಕು. ಮತ್ತು ತಾಯಿ ಕೇಳುತ್ತಾಳೆ, ಖಂಡಿತ ಕೊಡುತ್ತಾಳೆ. ಏಕೆಂದರೆ ತನ್ನ ನೋವನ್ನು ತಾಯಿಯ ಮುಂದೆ ಇಡುವವನನ್ನು ತಾಯಿ ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ಈ ಕಾಲ ಹಾದು ಹೋಗುತ್ತದೆ, ಈ ರಾತ್ರಿ ಕಳೆದು ಹೋಗುತ್ತದೆ ಮತ್ತು ಬರುವ ಬೆಳಿಗ್ಗೆ ಅಷ್ಟು ಪ್ರಕಾಶಮಾನವಾಗಿರುತ್ತದೆ. ನೀವು ಸ್ವತಃ ಆಶ್ಚರ್ಯಪಡುತ್ತೀರಿ, ಇಷ್ಟು ಕಷ್ಟದ ನಂತರ ಇಷ್ಟು ಸಂತೋಷವು ಸಿಗಬಹುದೇ ಎಂದು. ದೃಢ ಮನಸ್ಸು ಇರಲಿ, ನಿಲ್ಲಬೇಡಿ. ಜೈ ಮಾತೆ ಭದ್ರಕಾಳಿ. ಧನ್ಯವಾದಗಳು.